ನಮಸ್ಕಾರ ಆತ್ಮೀಯರೇ, ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ. ನರೇಂದ್ರ ಮೋದಿ ಪ್ರಧಾನಿ ಆದಮೇಲೆ ವಿದೇಶಗಳ ಜೊತೆಗಿನ ಸ್ನೇಹ ಸಂಬಂಧ ಬಲವಾಗಿದೆ ಅಂತ ತುಂಬಾ ಜನ ವಾದಿಸ್ತಾರೆ. ವಿದೇಶಿ ನಾಯಕರು ನಮ್ಮಲ್ಲಿ ಬಂದು ಹೋಗೋದು, ಇಲ್ಲಿನ ಪ್ರಧಾನಿಗೆ ವಿದೇಶಿ ನಾಯಕರು ರೆಡ್ ಕಾರ್ಪೆಟ್ ಸ್ವಾಗತ ಕೋರೋ ಮಟ್ಟಿಗೆ ಆತ್ಮೀಯತೆ ಬೆಳೆದಿದೆ. ಹೀಗಾಗಿ ಮೋದಿ ವಿಶ್ವ ನಾಯಕರಾಗಿದ್ದಾರೆ ಅಂತ ತುಂಬಾ ಜನ ಕೊಂಡಾಡ್ತಾರೆ. ಪ್ರಧಾನಿ ಮೋದಿ ಕೂಡ 16 ದೇಶ ಸುತ್ತು ಬಂದಿದ್ದಾರೆ. ಮೊನ್ನೆಯಷ್ಟೇ ಪ್ರಧಾನಿ ನರೇಂದ್ರ ಮೋದಿ ಅಮೆರಿಕಾಗೆ ಹೋಗಿ ಬಂದಿದ್ದಾರೆ. ಆಗಾಗ ವಿದೇಶ ಪ್ರವಾಸಕ್ಕೆ ಹೋಗ್ತಾನೆ ಇರ್ತಾರೆ. PM ಮೋದಿಯ ವಿದೇಶಿ ಪ್ರವಾಸ ನೋಡಿದಾಗ ಇದಕ್ಕೆಲ್ಲ ಎಷ್ಟು ಖರ್ಚಾಗಬಹುದು ಅನ್ನೋ ಪ್ರಶ್ನೆ ಎಲ್ಲರಲ್ಲೂ ಕಾಡಿರುತ್ತೆ. ನಾವೀಗ ಈ ಪ್ರಶ್ನೆಗೆ ಉತ್ತರ ಕೊಡೋ ಕೆಲಸ ಮಾಡ್ತೀವಿ. ಮೇ 2022ರಿಂದ ಡಿಸೆಂಬರ್ 2024ರವರೆಗೆ ಅಂದರೆ 2.5 ವರ್ಷದಲ್ಲಿ ಮೋದಿ ಅವರ ವಿದೇಶ ಪ್ರವಾಸಕ್ಕೆ ಬರೋಬ್ಬರಿ 258 ಕೋಟಿ ರೂಪಾಯಿ ಖರ್ಚಾಗಿದೆ. ಸ್ವತಃ ಕೇಂದ್ರ ಸರ್ಕಾರವೇ ಈ ಮಾಹಿತಿಯನ್ನು ರಾಜ್ಯಸಭೆಯಲ್ಲಿ ಹಂಚಿಕೊಂಡಿದ್ದು, ವಿಶ್ವದ ದೊಡ್ಡಣ್ಣ ಅಮೆರಿಕ ಪ್ರವಾಸಕ್ಕೆ 22 ಕೋಟಿ ರೂಪಾಯಿ ಖರ್ಚು ಮಾಡಲಾಗಿದೆಯಂತೆ. ಮೋದಿಯವರ ವಿದೇಶ ಪ್ರವಾಸದ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ. ನಮ್ಮ ಚಾನೆಲ್ನ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ, ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ. ಆತ್ಮೀಯರೇ, ರಾಜತಾಂತ್ರಿಕ ಸಂಬಂಧ ಮತ್ತು ವಿದೇಶಾಂಗ ನಿರ್ವಹಣೆಗಾಗಿ ಯಾವುದೇ ಪ್ರಧಾನಿಗಳಾದರೂ ವಿದೇಶಾಂಗ ಪ್ರವಾಸ ಕೈಗೊಳ್ಳಲೇಬೇಕು. ಅದೇ ರೀತಿ ಪ್ರಧಾನಿ ನರೇಂದ್ರ ಮೋದಿ ಕೂಡ ಫಾರಿನ್ ಟೂರ್ ಮಾಡ್ತಿದ್ದಾರೆ. ಮೇ 2022ರಿಂದ ಡಿಸೆಂಬರ್ 24ರವರೆಗೆ ಅಂದರೆ 32 ತಿಂಗಳಲ್ಲಿ ಬರೋಬ್ಬರಿ 38 ವಿದೇಶ ಪ್ರವಾಸಗಳನ್ನು ಪ್ರಧಾನಿ ನರೇಂದ್ರ ಮೋದಿ ಕೈಗೊಂಡಿದ್ದಾರೆ. ಇದಕ್ಕೆ ತಗುಲಿದ್ದ ವೆಚ್ಚ ಬರೋಬ್ಬರಿ 258 ಕೋಟಿ ರೂಪಾಯಿ. ಅಮೆರಿಕದ ಪ್ರವಾಸಕ್ಕೆ 22 ಕೋಟಿ ರೂಪಾಯಿ ಖರ್ಚಾಗಿದ್ದು, ಇದೇ ಗರಿಷ್ಠ ಖರ್ಚು ಅಂತ ಹೇಳಲಾಗಿದೆ. ರಾಜ್ಯಸಭೆಯಲ್ಲಿ ವಿದೇಶಾಂಗ ವ್ಯವಹಾರಗಳ ರಾಜ್ಯ ಸಚಿವ ಪವಿತ್ರ ಮಾರ್ಗರಿಟಾ ಪ್ರಧಾನಿ ನರೇಂದ್ರ ಮೋದಿಯವರ ವಿದೇಶ ಪ್ರವಾಸದ ಬಗ್ಗೆ ಎಳೆಯಾಗಿ ಮಾಹಿತಿ ಬಿಚ್ಚಿಟ್ಟಿದ್ದಾರೆ. ಆತ್ಮೀಯರೇ, ರಾಜ್ಯಸಭೆಯ ವಿರೋಧ ಪಕ್ಷದ ನಾಯಕ ಮಲ್ಲಿಕಾರ್ಜುನ ಖರ್ಗೆ ಅವರು ಕಳೆದ 3 ವರ್ಷಗಳಲ್ಲಿ ಪ್ರಧಾನಿಯವರ ವಿದೇಶ ಪ್ರವಾಸಕ್ಕೆ ಭಾರತೀಯ ರಾಯಭಾರ ಕಚೇರಿಗಳು ಖರ್ಚು ಮಾಡಿರುವ ಹಣ ಎಷ್ಟು ಅಂತ ಪ್ರಶ್ನೆ ಕೇಳಿದರು. ಹೋಟೆಲ್ ವ್ಯವಸ್ಥೆ, ಭಾರತೀಯ ಸಮುದಾಯದ ಸ್ವಾಗತ, ಸಾರಿಗೆ ವ್ಯವಸ್ಥೆ ಮತ್ತು ಇತರೆ ವೆಚ್ಚಗಳ ಖರ್ಚುಗಳನ್ನು ನೀಡುವಂತೆ ಮಲ್ಲಿಕಾರ್ಜುನ ಖರ್ಗೆ ಅವರು ಮನವಿ ಮಾಡಿದರು. ಹೀಗಾಗಿ ಕೇಂದ್ರ ಸರ್ಕಾರ ಮಾಹಿತಿ ಹಂಚಿಕೊಂಡಿದ್ದು, ಇದರ ಪ್ರಕಾರ ಜೂನ್ 2023ರಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಅಮೆರಿಕಾಗೆ ಭೇಟಿ ನೀಡಿದರು. ಈ ಪ್ರವಾಸಕ್ಕೆ 22 ಕೋಟಿ ರೂಪಾಯಿಗೂ ಹೆಚ್ಚು ಖರ್ಚಾಗಿದೆ. ಅಷ್ಟೇ ಅಲ್ಲ, ಪ್ರಧಾನಿ ನರೇಂದ್ರ ಮೋದಿ ಅವರು ಮೇ 2022ರಲ್ಲಿ ಜರ್ಮನಿಗೆ ಭೇಟಿ ನೀಡಿದ್ದಾಗಿನಿಂದ ಡಿಸೆಂಬರ್ 2024ರಲ್ಲಿ ಕುವೈತ್ಗೆ ಭೇಟಿ ನೀಡಿರುವುದನ್ನು ಒಳಗೊಂಡಿದೆ. ಅಂದರೆ 32 ತಿಂಗಳಲ್ಲಿ ಒಟ್ಟು 38 ವಿದೇಶ ಪ್ರವಾಸ ಕೈಗೊಂಡಿದ್ದಾರೆ. ಇದರಲ್ಲಿ ಯಾವ್ಯಾವ ದೇಶದ ಪ್ರವಾಸಕ್ಕೆ ಎಷ್ಟೆಷ್ಟು ಖರ್ಚಾಗಿದೆ ಅಂತ ನೋಡೋದಾದರೆ, ಮೊದಲಿಗೆ ಅಮೆರಿಕಾಗೆ ಹೋದಾಗಲೇ ಹೆಚ್ಚು ಹಣ ಖರ್ಚಾಗಿದ್ದು 22.89 ಕೋಟಿ ರೂಪಾಯಿ ಖರ್ಚಾಗಿದೆ. ಇನ್ನು ಜಪಾನ್ಗೆ ಹೋದಾಗ 17.19 ಕೋಟಿ ರೂಪಾಯಿ. ಇನ್ನು ನೇಪಾಳ ಪ್ರವಾಸ ಕೈಗೊಂಡಾಗ 80 ಲಕ್ಷ, ಪೋಲೆಂಡ್ಗೆ ಹೋದಾಗ 10.10 ಕೋಟಿ, ಉಕ್ರೇನ್ಗೆ ಹೋದಾಗ 2.52 ಕೋಟಿ, ರಷ್ಯಾಗೆ ಹೋದಾಗ 5.34 ಕೋಟಿ, ಇಟಲಿಗೆ ಹೋದಾಗ 14.36 ಕೋಟಿ, ಬ್ರೆಜಿಲ್ಗೆ ಹೋದಾಗ 5.51 ಕೋಟಿ ಮತ್ತು ಗಯಾನಾಗೆ ಹೋದಾಗ 5.45 ಕೋಟಿ ರೂಪಾಯಿ ಖರ್ಚಾಗಿರೋದಾಗಿ ಮಾಹಿತಿ ನೀಡಿದ್ದಾರೆ. 38 ವಿದೇಶಗಳ ಪ್ರವಾಸದಲ್ಲಿ ಪ್ರಧಾನಿ ಮೋದಿಗೆ ಅಂತ ಖರ್ಚಾಗಿರೋದು ಬರೋಬ್ಬರಿ 258 ಕೋಟಿ. ಆತ್ಮೀಯರೇ, ಮೋದಿ ಅವರ ದುಬಾರಿ ಪ್ರವಾಸದ ಬಗ್ಗೆ ನಿಮಗೇನು ಅನಿಸುತ್ತೆ ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.